ಇದೆಲ್ಲದರ ನಡುವೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಮಹಿಳಾ ಮೀಸಲಾತಿ ಕದನ ಮತ್ತಷ್ಟು ತೀವ್ರಗೊಳ್ತಾ ಇದೆ. ನಿನ್ನೆ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಂತ ಪ್ರಧಾನಿ ಮೋದಿ ಕಾಂಗ್ರೆಸ್ ನಡೆ ಭ್ರೂಣ ಹತ್ಯೆಗೆ ಸಮ ಅಂತ ಹೇಳಿದ್ದರು. ಇದಕ್ಕೆ ಕಾಂಗ್ರೆಸ್ ನಾಯಕರುಗಳು ಸಿಡಿಮಿಡಿಗೊಂಡಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಯ ನೆಪದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಷಡ್ಯಂತ್ರ ಇತ್ತು ಅಂತ ತಿರುಗೇಟು ಕೊಡ್ತಿದ್ದಾರೆ. इस ईमानदार प्रयास की भ्रूण हत्या कर दी है. Regarding the women reservation bill, it is the baby of the Congress party. ಹೆಂಡತಿ ಬಿಟ್ಬಿಟ್ಟು ಅವ್ರು ಬಂದು ಇವತ್ತು ಮಹಿಳೆಯರ ಬಗ್ಗೆ ಮಾತಾಡ್ತಾರ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಹಿಳಾ ಮೀಸಲಾತಿ ಬಿಲ್ ಕದನ. ಭ್ರೂಣ ಹತ್ಯೆ ಎಂದ ಮೋದಿ ಮಾತಿಗೆ ಡಿಕೆ ತಿರುಗೇಟು. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಮಸೂದೆಯನ್ನ ವಿಪಕ್ಷಗಳು ಸೋಲಿಸಿವೆ. ಇದೇ ವಿಚಾರವನ್ನ ಬಿಜೆಪಿ ಅಸ್ತ್ರವಾಗಿ ಮಾಡಿಕೊಂಡು ಇಂಡಿಯಾ ಒಕ್ಕೂಟದ ವಿರುದ್ಧ ಮುಗಿಬಿದ್ದಿದೆ. ನಿನ್ನೆ ದೇಶ ಉದ್ದೇಶಿಸಿ ಭಾಷಣ ಮಾಡಿದ್ದ ಪ್ರಧಾನಿ ಮೋದಿ ಮಹಿಳಾ ಮೀಸಲಾತಿ ಮಸೂದೆ ವಿಫಲವಾಗಿದ್ದು ಭ್ರೂಣ ಹತ್ಯೆಗೆ ಸಮಾನವಾದಂತ ಕೃತ್ಯ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮೋದಿ ಅವರ ಈ ಮಾತಿಗೆ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಕಾಂಗ್ರೆಸ್ನ ಶಿಶುವಾಗಿದೆ. ಪ್ರತಿಪಕ್ಷಗಳ ಜೊತೆ ಚರ್ಚೆ ಮಾಡದೆ ಬಿಲ್ ತರೋದಕ್ಕೆ ಇದೇನ್ ಹಿಟ್ಲರ್ ಆಡಳಿತ ಅಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. इस ईमानदार प्रयास की कांग्रेस और उसके सहयोगियों ने सदन में पूरे देश के सामने भ्रूण हत्या कर दी है. भ्रूण हत्या कर दी है. Regarding the women reservation bill, it is the baby of the Congress party. Congress party initiated, we supported. Now this was not the time. They should have discussed with the opposition party. This is democracy. This is not a Hitler rule. ಹಾವೇರಿಯಲ್ಲಿ ಮಾತನಾಡಿದ ಸಿಎಂ, ನಾವೆಂದಿಗೂ ಮಹಿಳಾ ಮೀಸಲಾತಿಗೆ ವಿರೋಧಿಗಳಲ್ಲ. ಆದ್ರೆ ಕ್ಷೇತ್ರ ಮರು ವಿಂಗಡಣೆಯ ಮಸೂದೆಯನ್ನ ಇದಕ್ಕೆ ಜೋಡಿಸಿದ್ಯಾಕೆ? ಈಗ ಚುನಾವಣೆ ಕಾರಣ ಬಿಜೆಪಿ ಷಡ್ಯಂತ್ರ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73-74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದ್ದು. ಬಿ ಜೆ ಪಿಯವರು ಮಾಡಿದ್ರ? ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸೀಟ್ಸು? 80. 120 ಅಂತ 50% ಅಂದರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವ ಅಲ್ಲಿ? 450 ವೋಟ್ ತಗೊಂಡು ಪಾಸಾಗಿತ್ತಲ್ಲಪ್ಪ 23ರಲ್ಲಿ. ಯಾಕೆ ಜಾರಿ ಕೊಡಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? ಅದು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್ನು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಇದು ಬಿಜೆಪಿಯ ಸೋಲಿನ ಆರಂಭ, ಮುಂದುವರಿಯಲಿದೆ ಎಂದ ಡಿಕೆ. ಮಹಿಳಾ ಮೀಸಲಾತಿ ಬಿಲ್ಗೆ ರಾಜ್ಯಸಭೆಯಲ್ಲಿ ಅಂಗೀಕಾರ ನೀಡಿದ್ದು ಕಾಂಗ್ರೆಸ್. ಪ್ರತಿಪಕ್ಷಗಳ ಜೊತೆ ಚರ್ಚಿಸದೆ ತಮ್ಮಿಷ್ಟ ಬಂದಂಗೆ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಯಾರು ಒಪ್ತಾರೆ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅಲ್ಲದೆ ಇದು ಬಿಜೆಪಿಯ ಸೋಲಿನ ಆರಂಭ, ಇದು ಮುಂದುವರಿಯಲಿದೆ ಅಂತ ಗುಡುಗಿದ್ದಾರೆ. ಮಹಿಳಾ ವಿರೋಧಿ ಅವರು ಇದನ್ನ ಬಿಲ್ಲು ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರೆಲ್ಲ. ಅವರು ಗೆದ್ದಿಲ್ವ? 240 ಜನ ಗೆದ್ದಿಲ್ವ? ಅವರು ಕರೆದು ಮಾತಾಡಬೇಕಾಯ್ತು. ಯಾಕೆ ಮಾತಾಡಿಲ್ಲ? ಏನು ಮಾಡ್ತಾ ಇದೀವಿ ಏನು ಅಂತ ಹೇಳಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿ, ಇದು ಅವರೊಬ್ಬರ ಆಸ್ತಿ ಅಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದನ್ನ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದು. ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ಮನ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡಿಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಕ್ಕೆ ಕೊಟ್ಟಿದ್ರಲ್ಲ, ಇದನ್ನ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂಥ ಒಂದು ದೊಡ್ಡ ಷಡ್ಯಂತ್ರ, ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ. ಒಬ್ಬ BJP MP ಮಾತಾಡಿದಾರೇನ್ರಿ?
ಎಲ್ಲ ಉತ್ತರ ಭಾರತಕ್ಕೆ ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರುವುದಿಲ್ಲ, ಬಿಜೆಪಿ ಅವ್ರದ್ದು ಧ್ವನಿ ಇರುವುದಿಲ್ಲ, ಕಾಂಗ್ರೆಸ್ ಅವ್ರದ್ದು ಧ್ವನಿ ಇರುವುದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ಲದೆ ಹೋದ್ರೂ ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ UPA ಬಂದ ಮೇಲೆ UPA ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ NDA ಗೌರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? ಮೋದಿ ಭಾಷಣಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ರಾತ್ರಿ 8:30ಕ್ಕೆ ಬಂದಾಗ್ಲೆಲ್ಲ ಅಪಶಕುನ ತರ್ತಾರೆ, ಹೆಂಡತಿ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಅವರು ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಮಾತನಾಡ್ತಾರೆ. ಧೈರ್ಯ ಇದ್ರೆ ಅವರ ಕ್ಯಾಬಿನೆಟ್ ನಲ್ಲಿ 17 ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಯಾರು ನಾನು ಮದುವೆನೇ ಆಗಿಲ್ಲ ಅಂದ್ಬಿಟ್ಟು 3 ಅಫಿಡವಿಟ್ ನಲ್ಲಿ ಬರೆದ್ಬಿಟ್ಟು ಹೆಂಡತಿ ಬಿಟ್ಬಿಟ್ಟು ಅವರಿಗೆ ಅವ್ರ ಪಾಡಿಗೆ ಅವ್ರು ಎಲ್ಲಿದ್ದಾರೋ ಹೋಗಿದಾರೋ ಅಂತ ಯಾರಿಗೂ ಗೊತ್ತಿಲ್ಲ, ಈ ಮನುಷ್ಯನಿಗೂ ಗೊತ್ತಿಲ್ಲ. ಅವ್ರು ಬಂದು ಇವತ್ತು ಮಹಿಳೆಯರ ಬಗ್ಗೆ ಮಾತಾಡ್ತಾರ. ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಮಿನಿಸ್ಟರ್, ಯಾರು ನಮ್ಮ ಪ್ರಧಾನಮಂತ್ರಿಯವರು. ಯಾಕೆ ಯಾವಾಗಲೂ ಬಂದು ಮೊನೋಲಾಗೆ ಹೊಡಿತಾರೆ ಇವರು? ಬಂದು ರಾತ್ರಿ 8:00 ಬಂದಾಗೆಲ್ಲ ಏನಾದರೂ ಒಂದು ಅವಶ್ಯಕನ ತರ್ತಾರೆ. ಏನು ಹೇಳಿ, ರಾತ್ರಿ 8:00 ಬಂದಾಗೆಲ್ಲ ನೋಡಿದ್ದೀರಲ್ಲ ನೀವು. ಆಮೇಲೆ ನೀವು ಯು ಆರ್ ಯೂಸಿಂಗ್ ದ ಗೌರ್ಮೆಂಟ್ ಮೆಷಿನರಿ ಟು ಸೆಟಲ್ ಪೊಲಿಟಿಕಲ್ ಸ್ಕೋರ್ಸಾ? ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ನಿನ್ನೆ ಭಾಷಣದಲ್ಲಿ ಅದು ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಇದೆಯಾ? ಕಾಂಗ್ರೆಸ್ನವರೆಲ್ಲ ಇದು ಸರಿ ಇಲ್ಲ ಅಂತ ಇದ್ದೀರಲ್ಲ, ನೀವು ಏನು ನುಡಿದಿದ್ದೀರಾ? ಅದು ನಡೀರಿ ನೋಡೋಣ. ವಾಕ್ ದ ಟಾಕ್. 17 ಜನ ಮಹಿಳೆಯರ ಕ್ಯಾಬಿನೆಟಿಗೆ ಇವತ್ತು ಇಮಿಡಿಯೇಟ್ ಆಗಿ ಹಾಕಿ. 17 ಜನ ಮುಖ್ಯಮಂತ್ರಿಗಳಿದಾರಲ್ಲಪ್ಪ BJPದವರು. ಇಡೀ ರಾಷ್ಟ್ರದಲ್ಲಿ 17 ಜನ ಮುಖ್ಯಮಂತ್ರಿಗಳಿದ್ದಾರೆ. ಅದರಲ್ಲಿ ಮಹಿಳೆ ಮುಖ್ಯಮಂತ್ರಿಗಳು ಎಷ್ಟು? ಒಬ್ಬರೇ ಇದ್ದಾರೆ. ಆ್ಯಡ್ ಮಾಡಿ, ಇನ್ನ 4 ಜನ ಆ್ಯಡ್ ಮಾಡಿ. ಇನ್ನೊಂದೆಡೆ ಕೇಂದ್ರದ ನಡೆಯನ್ನ ಸಚಿವ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್, DMK, TMCಗೆ ಮಹಿಳೆಯರ ಮೀಸಲಾತಿ ಬೇಕಾಗಿಲ್ಲ, ಅದಕ್ಕೆ ವಿರೋಧಿಸ್ತಾ ಇವೆ ಅಂತ ಟೀಕಿಸಿದ್ದಾರೆ. DMK ಅವರು ಅವರ ಸ್ವಾರ್ಥಕ್ಕೆ ಅವರೇನೋ ಮಾಡಕ್ ಹೋಗಿ ಇಡೀ ದಕ್ಷಿಣ ರಾಜ್ಯಗಳನ್ನೇ ಹಾಳು ಮಾಡ್ತಾರಲ್ಲ, ಅನ್ಯಾಯ ಮಾಡ್ತಾರಲ್ಲ. ಆಗದು ಯಾರು ಉತ್ತರ ಕೊಡ್ತಾರೆ ದಕ್ಷಿಣ ರಾಜ್ಯಗಳ ಬಗ್ಗೆ? ಇವತ್ತು ಚಂದ್ರಬಾಬು ನಾಯ್ಡು ಏನು ಮಾತಾಡಿಲ್ಲ, ರೇವಂತ್ ರೆಡ್ಡಿ ಇದ್ರ ಬಗ್ಗೆ ಏನು ಚರ್ಚೆ ಮಾಡಿರಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾದ್ರೂ ಮಾತಾಡಿದ್ರ? ಅವರು ಮಾತಾಡಿರಲಿಲ್ಲ. ಈಗ ಡಿಲಿಮಿಟೇಷನ್ ಅಂತಾರೆ. ಎಲ್ಲರನ್ನೂ ಕರೆದಾಗ ಕಾಂಗ್ರೆಸ್ನವರು ಬರ್ಲಿಕ್ಕೆ ಬರಲಿಲ್ಲ ಅವರು. ಇದು ಬಂದಿರೋ ಪ್ರಶ್ನೆ. ಬೆಂಗಳೂರು ಬಿಜೆಪಿ ಘಟಕ ಸಬಲ ನಾರಿ ಸಮರ್ಥ ಭಾರತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನಲ್ಲಿ ಡಿಲಿಮಿಟೇಷನ್ ಮಾಡಿದ್ರೆ ಕಾಂಗ್ರೆಸ್ನವರಿಗೆ ತೊಂದರೆ ಇಲ್ಲ, ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರೆ ಇವ್ರಿಗೆ ತೊಂದರೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಡಿಲಿಮಿಟೇಷನ್ ಬೇಡವಂತ ಇವರಿಗೆ. GBL ಒಂದು ಕಾರ್ಪೊರೇಷನ್ ಸಾಕಾಗ್ತಾ ಇಲ್ಲ ಇವರಿಗೆ. BBMP ಇವ್ರಿಗೆ 5 ಬೇಕಾಯ್ತು. ಏನ್ ಅರ್ಥ ಇದು? ನಾವು ಅಧಿಕಾರದಲ್ಲಿ ಇದೀವಿ, ನಾವು 5 ಮಾಡಬಹುದು, ನಾವು ಡಿಲಿಮಿಟೇಷನ್ ಮಾಡಬಹುದು. ನಾವು ಅಧಿಕಾರದಲ್ಲಿ ಇಲ್ವಲ್ಲ, ಅದಕ್ಕೆ ಮೋದಿ ಮಾಡಬಾರ್ದು. ದಿಸ್ ಇಸ್ ಆಲ್ ದಿ ಲಾಜಿಕ್. ಇದು ಬೇರೆ ಇನ್ನೇನು ಇಲ್ಲ. ಒಟ್ಟಾರೆ ಮಹಿಳಾ ಮೀಸಲಾತಿ ಮಸೂದೆ ವಿಚಾರವನ್ನ ಇಟ್ಕೊಂಡು ವಿಪಕ್ಷಗಳ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಆದ್ರೆ 2023ರ ಮಸೂದೆಯನ್ನ ಜಾರಿಗೆ ತರದೆ ಈಗ ಕ್ಷೇತ್ರ ಮರು ವಿಂಗಡಣೆ ಜೊತೆ ವಿಲೀನಗೊಳಿಸಿದ್ ಯಾಕೆ ಅಂತ ಕೈ ನಾಯಕರು ಪ್ರತ್ಯುತ್ತರ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.